ಪ್ರಜ್ಞಾಂತರ ಯಾಗ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆನ ಮತ್ತೆ ಮುಂದುವರಿಸೋಣ. ನಾಗೇಂದ್ರ ಜೋಯಿಸ್ ಅವರೇ, ಈಗ ಶಿವಮೊಗ್ಗದಲ್ಲಿ ಆಗಿರುವಂಥ ಸೋಮಯಾಗ ಅಂದರೆ ಈಗಾಗಲೇ ಅವಧಾನಿಗಳು ಮಾತನಾಡ್ತಾ ಹೇಳಿದ್ರು, ಋಷಿಗಳು ಅಥವಾ ಯಾರೇ ಹೇಳುವ ಪ್ರಕಾರ ಯಾರದನ್ನ ಸೋಮಯಾಗವನ್ನು ಮಾಡಬೇಕೋ ಅವರು ಮಾಡದೇ ಇದ್ರೆ ಕಾಲ ಕಾಲಕ್ಕೆ ಮಳೆ ಆಗೋದಿಲ್ಲ. ಅದಕ್ಕೆಲ್ಲರೂ ಕೂಡ ಎಲ್ಲದಕ್ಕೂ ಕೂಡ ಅವರೇ ಕಾರಣರಾಗ್ತಾರೆ. ಹಾಗಾಗಿ ಅವರೇ ಇದನ್ನ ಇಂಟ್ರೆಸ್ಟ್ ತೆಗೆದುಕೊಂಡು ಅವರು ಮಾಡಿರೋದು ಅಂತ. ಸೊ ಶಿವಮೊಗ್ಗದಲ್ಲಾಗಿರುವಂಥ ಈ ಯಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಲಾಯಿತು, ಯಾವ ರೀತಿ ತಯಾರು ಮಾಡಲಾಯಿತು ಅಲ್ಲಿ ಅಂತ? ಅಲ್ಲ, ಏನಂದರೆ ಈಗಾಗಲೇ ಗುರುಗಳು ತಿಳಿಸಿರುವಂತೆ ಲೋಕ ಕಲ್ಯಾಣಾರ್ಥವಾಗಿ ಈ ಯಾಗವನ್ನು ಮಾಡಿದ್ದೀವಿ ಅಂದಾಗ ಪುನಃ ಯಾತಿಗೆ ಮಾಡಿದ್ದೀರಾ ಅನ್ನೋದಕ್ಕೆ ಬಿಡೋದಿಲ್ಲ. ಈ ಲೋಕ ಕಲ್ಯಾಣಾರ್ಥವಾಗಿ ಅಂತ ಬಂದಾಗ ಇದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ, ಭಾರತ ರಾಜ್ಯಕ್ಕೆ ಮಾತ್ರ ಅಂತ ಬರೋದಿಲ್ಲ, ಲೋಕದಲ್ಲಿ ಹೌದು ಪ್ರಪಂಚಕ್ಕೆ. ನಮ್ಮಲ್ಲಿ ಕೂಡ ಯಾವುದೇ ಒಂದು ಪೂಜೆ ಆಗಲಿ ಪುನಸ್ಕಾರಗಳು ನಡೆದಾಗ ಲಾಸ್ಟಲ್ಲಿ ಪುರೋಹಿತರು ಹೇಳದೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾರೆ ಹೊರತು ಯಾರೂ ಕೂಡ ಮತ್ತೂರು ಗ್ರಾಮ ಸುಖಿನೋ ಭವಂತು ಅಂತ ಹೇಳಲ್ಲ, ಕರ್ನಾಟಕ ಸುಖಿನೋ ಭವಂತು ಅಂತ ಹೇಳಲ್ಲ, ಭಾರತ ಸುಖಿನೋ ಭವಂತು ಅಂತ ಯಾರೂ ಕೂಡ ಇದುವರೆಗೂ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಆದರೆ ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಅರ್ಥವಾಗಿ ಯಾಗದಲ್ಲಿ ಬಲಿಯಾಗಿದೆ ಅನ್ನೋ ಒಂದು ಪದವನ್ನು ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ. ಅವರು ಯಾಗ ಅಂತ ತೊಗೊತಾ ಇದ್ದಾರಾ ಅಥವಾ ಬಲಿ ಅಂತ ತೊಗೊತಾ ಇದ್ದಾರಾ ಅಂತ ಗೊತ್ತಿಲ್ಲ. ಬಲಿ ಅನ್ನೋದನ್ನು ಕೊಟ್ಟಾಗ ಅದು ಯಾಗ ಆಗೋದಿಲ್ಲ. ಯಜ್ಞದಲ್ಲಿ ಬಲಿ ಇಲ್ಲ, ಇಲ್ಲ, ಆ ಪದನೇ ಇಲ್ಲ ಅದರಲ್ಲಿ. ಯಜ್ಞ ಅಂತ ತಗೊಂಡಾಗ ಅಲ್ಲಿ ಬಲಿ ನಡೆದಿರೋದಿಲ್ಲ, ಆಹುತಿ ಅಂತ ಬರಬೇಕು. ಅದಕ್ಕೆ ಬಲಿ ಅನ್ನೋ ಶಬ್ದ ಯಾತಕ್ಕೆ ಪದ ಬಂತು? ಬಹುಶಃ ನೀವು ಹೇಳಿದ ಮೇಲೆ ಅದನ್ನ ಮೇಕೆ ಆಹುತಿ ಕೊಡಲಾಗಿದೆ ಅಂತ ಮಾಡ್ಯಾರು. ಅಲ್ಲ, ಮಾಡಬಹುದು. ಅಲ್ಲ, ಮೇಕೆ ಒಂದು ಜೀವವಿರುವ ವಸ್ತುವನ್ನ ಆಹುತಿ ಕೊಟ್ಟಾಗ ಅದು ಬಲಿ ಅಂತಾರೆ ಹೊರತು ಆಹುತಿ ಅಂತ ಹೇಳೋದಿಲ್ಲ. ಯಾವುದೇ ಒಂದು ಜೀವವಿರುವ ವಸ್ತುವನ್ನ ನಾವು ಬಲಿಯನ್ನು ಕೊಟ್ಟಾಗ ಅದನ್ನ ಬಲಿ ಅಂತಾರೆ ಹೊರತು ಆಹುತಿ ಅಂತ ಕೊಡೋದಿಲ್ಲ. ಈಗ ಒಂದು ಗೃಹ ತೆಗೆದುಕೊಟ್ರೆ ಜೀವ ತೆಗೆಯೋದು ಅಂದ್ರೆ ಜೀವ ಇದ್ದಾಗತ್ತೆ ಅಂತ ತೆಗಿಬೇಕು, ಅದನ್ನ ಅದು ಕೂಡ ಬಲಿ ಆಗ್ಬಿಡುತ್ತೆ. ಈಗ ನಾವು ಒಂದು ಯಾವುದೋ ಒಂದು ಸಣ್ಣದಾಗ ಒಂದು ಗೃಹ ಪ್ರವೇಶ ಮಾಡ್ತೀವಿ ಅಂದಾಗ ಸಾಯಂಕಾಲ ಹೊತ್ತು ಒಂದು ಕುಂಬಳಕಾಯಿನ ಬಲಿ ಕೊಡಬೇಕು, ಅಷ್ಟು ಬಲಿ ಹಾಕಬೇಕು ಅಂದರೆ ಅಷ್ಟು 8 ತಂದು ಮೇಕೆ ಕುರಿ ಹೊಡಿಬೇಕು ಅಂತಲ್ಲ, ಅನ್ನ ಬಲಿನೂ ಕೊಡ್ಬೋದು. ಅದಕ್ಕೆ ಕುಂಬಳಕಾಯಿನಲ್ಲೂ ಕೂಡ ಕೊಡ್ಬೋದು. ಊಟ ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿ ಚಿತ್ರಾಹುತಿ ಅಂತ ಇಡ್ತೀವಿ, ಬಲಿ ಇಡ್ತೀವಿ. ಚಿತ್ರಾಹುತಿ ಬ್ರಾಹ್ಮಣರು ಕೂಡ ಬೇರೆ ಏನೋ ತಿಂತ ಅದಕ್ಕೆ ಬಲಿ ಇಡ್ತಾ ಇದ್ದಾರೆ ಚಿತ್ರಾಹುತಿನ ಅನ್ನೋದಕ್ಕೆ ಅದು ಬಲಿ ಅನ್ನೋದಿಲ್ಲ. ಅರ್ಥ ಆಯ್ತಲ್ಲ? ಆಹುತಿ ಅಂತ ಕರೆಯೋದಿಲ್ಲ. ಬಹುಶಃ ಇಲ್ಲಿರುವಂತಹ ಆ ವೈರುಧ್ಯಗಳು ಅಥವಾ ದ್ವಂದ್ವಗಳು, ಸೊ ಅದೇ ಈ ಒಂದು ಆರೋಪಗಳಿಗೆ ಕಾರಣವಾಗಿರ್ಬೋದು ಅಂತ ಅನ್ಸುತ್ತೆ ಅಲ್ವಾ? ಎಸ್, ಅದರ ಬಗ್ಗೆ ಮಾತಾಡೋಣ. ಅವಧಾನಿಗಳೇ, ಈಗ ಸೋಮಯಾಗ, ಯಾಕಂದ್ರೆ ಅವರು ಹೇಳಿದಂತ ವಿಚಾರವನ್ನ ಮುಂದಿಟ್ಕೊಂಡು ನಾನು ಮಾತಾಡ್ತೀನಿ. ಸೋಮಯಾಗದ ವಿಧಿವಿಧಾನಗಳೇನು ಹಾಗಿದ್ರೆ? ಸೋಮಯಾಗ ಅನ್ನುವಂಥದ್ದು ದಂಪತಿಗಳು ತಾವು ಯಾವ ವಿವಾಹದಲ್ಲಿ ಅಗ್ನಿಯನ್ನು ಮಾಡ್ಕೊಂಡ್ರೋ ಆ ಅಗ್ನಿಯನ್ನ ಈ ಅರಳಿ ಮರದಲ್ಲಿ ಸೇರಿಸಿ ಅದನ್ನು ಮಥನ ಮಾಡಿ ತ್ರೈತಾಗ್ನಿ ಮಾಡ್ಕೋಬೇಕು. ಅದನ್ನು ಅಗ್ನ್ಯಾಧಾನ ಅಂತ ಕರೀತಾರೆ. ಆದ್ಮೇಲೆ ಪ್ರತಿನಿತ್ಯ ತಾವು ಊಟ ಮಾಡುವಂತಹ ಅಕ್ಕಿ ಅಥವಾ ಹಾಲಿದೆಯಲ್ಲ ಅದನ್ನ 2 ಹೊತ್ತು ಹೋಮ ಮಾಡ್ತಾ ಇದ್ದಾರೆ, ಅಗ್ನಿಹೋತ್ರ ಅಂತ ಹೇಳ್ತಾರೆ. ಆ ಅಗ್ನಿಹೋತ್ರವಾದನ್ನು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ತಾವು ಊಟ ಮಾಡುವ ಹಕ್ಕಿನ ಹಿಟ್ಟಿನಲ್ಲಿ ಪುರೋಡಾಶ ಮಾಡ್ಕೊಂಡು ಕೊಡ್ತಾರೆ. ಹೀಗೆ ಕ್ರಮಕ್ರಮವಾಗಿ ಒಂದಕ್ಕಿಂತ ಒಂದು ದಿನ ಮಾಡೋದು ಅಗ್ನಿಹೋತ್ರ, ತಿಂಗಳಿಗೆ 2 ಸಲ ಮಾಡೋದು ದರ್ಶಪೂರ್ಣ ಮಾಸ, 4 ತಿಂಗಳಿಗೆ ಮಾಡೋ ಚಾತುರ್ಮಾಸ್ಯ ಇತ್ಯಾದಿ ಕರ್ಮಗಳೆಲ್ಲ ಬರುತ್ತೆ. ಆದಮೇಲೆ ವರ್ಷಕ್ಕೊಂದ್ಸಲ ಇವರು ಹೇಳಿದಾಗ ವಸಂತ ಋತುವಿನಲ್ಲಿ ಸೋಮಯಾಗವನ್ನು ಮಾಡಿ ಲೋಕ ಕಲ್ಯಾಣ, ಸೃಷ್ಟಿ ರಕ್ಷಣೆ, ಎಲ್ಲಾ ಜೀವಿಗಳಿಗೂ ಅನ್ನ ಆಹಾರ ಬರಬೇಕು. ಈಗಿನ ಕಾಲದಲ್ಲೂ ಕೂಡ ನಡ್ಕೊಂಡು ಬರ್ತಾ ಇದೆ, ನಡ್ಕೊಂಡು ಬರಬೇಕು. ಅದು ಬರ್ತಾ ಇದೆ, ಅದೆಲ್ಲ ನಡೆಸ್ತಾ ಇದ್ದಾರೆ. ಅಂದ್ರೆ ವಿಧಿವಿಧಾನ ತಿಳಿದವರು ಕಡಿಮೆ ಆಗಿದ್ದಾರೆ, ಅದನ್ನು ಅಧ್ಯಯನ ವೇದಾಧ್ಯಯನ ಮಾಡೋರು ಕಡಿಮೆ, ಯಜ್ಞಾಧ್ಯಯನ ಮಾಡೋರು ಕಡಿಮೆ ಆಗಿದ್ದಾರೆ. ಅದರಿಂದ ಅದನ್ನು ಮಾಡಿಸುವಂತಹ ಜನ ಇಲ್ಲ, ಖರ್ಚು ಜಾಸ್ತಿ ಬರುತ್ತೆ. ಅದ್ರಲ್ಲಿ ನಿಜವಾಗಿ ಹೇಳೋದಾದ್ರೆ ಸೋಮಯಾಗ ಬರೀ ಬ್ರಾಹ್ಮಣರು ಒಬ್ಬರಂತಲೇ ಅಲ್ಲ, 3 ವರ್ಣದವರು ಮಾಡಬಹುದು ಅಂತೂ ಇದೆ. ಆದರೆ ಉಳಿದವರು ಮಾಡುವಾಗ ಅವರವರು ಯದನ್ನ ಪುರುಷೋಷ್ಣಾತಿ ತದನ್ನಾಸ್ ತಸ್ಯ ದೇವತಾ ಅಂತ ರಾಮಾಯಣದಲ್ಲಿ ಒಂದು ವಾಕ್ಯ ಇದೆ. ಯದನ್ನಂ ಪುರುಷೋಷ್ಣಾತಿ ತದನ್ನಾಹ ತಸ್ಯ ದೇವತಾ. ಯಾವ ಅನ್ನವನ್ನು ಅವನು ತಗೋತಾನೋ ಆ ದೇವತೆಗೆ ಆ ಅನ್ನವನ್ನು ಸಂತೋಷವಾಗಿ ಕೊಡಬಹುದು ಅಂತ. ಈ ಉಳಿದವರು ಬೇರೆ ಕ್ಷತ್ರಿಯರು ಇವರು ಹಿಂದೆ ರಾಜರಾದ ಇದ್ದಾಗ ಅವರು ಮಾಡುವಾಗ ಅವರು ಯಾವ ಅನ್ನ ತಗೋತಾ ಇದ್ರು ಅದನ್ನು ಅರ್ಪಣೆ ಮಾಡ್ತಾ ಇದ್ರು. ಆದರೆ ಹಿಂದಿನ ಕಾಲದಲ್ಲಿ ಹಾಗಿತ್ತು, ಅದನ್ನೇ ಹೀಗೆ ಮಾಡ್ತಾ ಇದ್ದಾರೆ, ಹಿಂದಿನ ಕಾಲದೇನೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ತಪ್ಪದು. ಹಾಗಲ್ಲ, ನಾವೇನು ಆಹಾರ ತಗೋತೀವೋ ಸಂತೋಷದಿಂದ ಅದನ್ನು ಅಗ್ನಿಗೆ ನಾವು ಕೊಟ್ಟು ತಿನ್ಬೇಕು. ಅಂದ್ರೆ ಸೋಮಯಾಗದ ಪದ್ಧತಿ ಪ್ರಕಾರ ನೀವು ಯಾವ ಅನ್ನವನ್ನ ಸ್ವೀಕರಿಸ್ತೀರೋ ಅದನ್ನೇ ಅಲ್ಲಿ ಹವಿಸ್ಸಾಗಿ ಅಥವಾ ಆಹುತಿಯಾಗಿ ಕೊಡಬೇಕು. ದಾನ ಕರಂಭ ಪುರೋಡಾಶ ಪರಿವಾಪ ಪಯಸ್ಯ ಅಂತ ಇದೆ. ದಾನ ಅಂದ್ರೆ ಹುರಿದಂತಹ ಯವಕ್ಕೆ ದಾನ ಅಂತ ಹೆಸರು. ಕರಂಭ ಅಂದ್ರೆ ಹುರಿದಂತಹ ಯವದ ಹಿಟ್ಟಿಗೆ, ಹುರಿ ಹಿಟ್ಟಿಗೆ ಕರಂಭ ಅಂತಾರೆ. ಪುರೋಡಾಶ ಪರಿವಾಪ ಅಂತಂದ್ರೆ ಇದು ಅರಳು, ಭತ್ತದ ಅರಳು. ಪುರೋಡಾಶ ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ಪುರೋಡಾಶ. ಪಯಸ್ಯ ಆಮಿಕ್ಷ. ಪಯಸ್ಯ ಅಂದ್ರೆ
ಹಾಲನ್ನು ಒಡೆದು ಬಿಟ್ಟು ಗಟ್ಟಿಗೆ ಆಮಿಕ್ಷ ಅಂತಾರೆ. ಐದೈತೇನೆ ಯಜ್ಞಸ್ಯ ಪಾಂತತ್ವಂ ಅಂತ ಸೋಮಯಾಗದಲ್ಲಿ ಹೇಳಿದ್ದಾರೆ. ಈ 5 ಕೂಡ ಇಂದ್ರನಿಗೆ ಕೊಡಬೇಕು, ಒಳ್ಳೆ ಚೆನ್ನಾಗಿ ಮಳೆಯಾಗತ್ತೆ ಅಂತ ಹೇಳಿರುವಂತಹ ವಾಕ್ಯ ಅದು. ಅದು ಸೋಮಯಾಗದಲ್ಲಿ ಇದನ್ನ ಕೊಡ್ತಾರೆ ಅದನ್ನು ಕೊಡ್ತಾರೆ ಅಂದ್ರೆ ಅದು ಹೇಗೆ ಬಂತದು ಕಲ್ಪನೆ ಬರ್ತಾ ಇಲ್ಲ. ಇಲ್ಲ, ಅದಕ್ಕೆ ಕೇಳಿದ್ ನಾನು ಸೋಮಯಾಗದ ವಿಧಿವಿಧಾನಗಳು. ಹಾಗಿದ್ರೆ ಅವಧಾನಿಗಳು, ಕೇಶವ ಅವಧಾನಿಗಳೇ, ಸೋಮಯಾಗಕ್ಕೆ ಬಳಸುವಂತ ವಸ್ತುಗಳು ಅಂದರೆ ಮುಖ್ಯವಾಗಿ ಸೋಮಯಾಗದಲ್ಲಿ ಸೋಮವೇ ಪ್ರಧಾನ ಹವಿಸ್ಸು. ಅಂದರೆ ಆ ಸೋಮಲತೆಯನ್ನು ಒಂದು ತುಂಬ ಪ್ರಕ್ರಿಯೆ ಇದೆ. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಸುಮ್ಮನೆ ಅದನ್ನು ಜಜ್ಜಿ ರಸ ತೆಗೆದು ಬಿಡ್ತಾರೆ ಅಂತ ಅಷ್ಟೇ ಮಾಡ್ಕೊಂಡಿದ್ದೀವಿ. ಅಂದರೆ ಸೋಮಯಾಗದಲ್ಲಿ ಮೊದಲು ದೀಕ್ಷೆ ಕೂತ್ಕೋಬೇಕು. ದೀಕ್ಷೆ ಕೂತ್ಕೊಂಡ್ಬಿಟ್ಟು ಅದೀಕ್ಷಿಷ್ಟ ಎಂ ಬ್ರಾಹ್ಮಣ ಅಂತ ಹೇಳಿ ಅದಕ್ಕೇನಾದ್ರೂ ಅನುಷ್ಠಾನ ಆಗಬೇಕು. ಹೌದು ಹೌದು ಹೌದು. ಅಂದರೆ ದೀಕ್ಷೆ ಕೂತ್ಕೊಳ್ಳೋದಕ್ಕೆ ಆ ಋತ್ವಿಜರನ್ನೆಲ್ಲ ಎಲ್ಲರನ್ನು ವರೆಸಿಬಿಟ್ಟು 16 ಜನ, ಒಂದೊಂದು ವೇದಕ್ಕೂ 4 ಜನಂತೆ, 4 ವೇದಕ್ಕೂ ಕೂಡ 4 ಜನನ್ನ 16 ಜನನ್ನ ವರ್ಣನೆ ಮಾಡಿಬಿಟ್ಟು ಒಬ್ಬ ಸದಸ್ಯ ಅಂತ ಇರ್ತಾನೆ, 17 ಜನ ಇರ್ತಾನೆ. ಅವನು ದೀಕ್ಷಿಣೀಯ ಯಾಗ ಅಂತ ಹೇಳ್ಬಿಟ್ಟು ಅಗ್ನ ವಿಷ್ಣುಗಳು ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಅಗ್ನಿ ಮೊದಲನೆಯ ದೇವತೆ, ವಿಷ್ಣು ಕಡೆಯ ದೇವತೆ. ಆದ್ದರಿಂದ ಮೊದಲನೇ ದೇವತೆ ಮತ್ತು ಕಡೆಯ ದೇವತೆಗೆ ಯಾಗ ಮಾಡೋದ್ರಿಂದ ಇಡೀ ಎಲ್ಲ ದೇವತೆಗಳನ್ನು ನಾವು ಆರಾಧನೆ ಮಾಡಿದ ಹಾಗಾಗತ್ತೆ ಅಂಥೇಳಿ ಅಗ್ನ ವಿಷ್ಣುಗಳ ಆರಾಧನೆಯನ್ನು ಮಾಡಿಬಿಟ್ಟು ಆಮೇಲೆ ಅವನು ದೀಕ್ಷಾಗ್ರಹಣವನ್ನು ಮಾಡಬೇಕು. ಅಂದರೆ ನಾನು ಸೋಮಯಾಗಕ್ಕೋಸ್ಕರವಾಗಿ ದೀಕ್ಷಿತನಾಗಿ ಕೂತ್ಕೊಂಡಿದ್ದೀನಿ ಅಂತ. ಆ ದೀಕ್ಷಿತನಿಗೆ ತುಂಬ ನಿಯಮ ಇದೆ. ಅಂದ್ರೆ ವೈದಿಕ ಯಾಗಗಳಲ್ಲೇ ಇದು ಕಠಿಣ ಅಂತ ಹೇಳಿ. ಕಠಿಣ ಯಾಕೆ ಅಂತಂದ್ರೆ ಅವನು ಸೂರ್ಯೋದಯ ಕಾಲದಲ್ಲಿ ಅವನು ಎದ್ದು ಬಿಟ್ಟು ಮೌನವಾಗಿ ಕೂತ್ಕೊಳ್ಬೇಕು, ಸೂರ್ಯಾಸ್ತ ಕಾಲದಲ್ಲೂ ಮೌನವಾಗಿ ಕೂತ್ಕೊಳ್ಬೇಕು. ಮತ್ತೆ ಅವನಿಗೆ ಬರೀ ಹಸುವಿನ 1 ಮೊಲೆಯ ಹಾಲು 1 ದಿವಸ, 2 ಮೊಲೆಯ ಹಾಲು 1 ದಿವಸ, 3 ಮೊಲೆಯ ಹಾಲು 1 ದಿವಸ, 4 ಮೊಲೆಯ ಹಾಲು 1 ದಿವಸ ಅಂತ ಹೀಗೆ ಆ ದೀಕ್ಷೆಯ ಉಪಸತ್ತುಗಳು ಅಂತ ಬರುತ್ತೆ, ಅಲ್ಲಿ ಅಷ್ಟೇ ಹಾಲು. ಅವನು ಬರೀ ಹಾಲು ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ ಅವಾಗ ಹೇಳ್ತಾರೆ ಅವರು, ಪೀವಾ ದೀಕ್ಷತೆ ಕೃಶೋ ಯಜತೆ ಯದಸ್ಯ ಅಂಗಾನಿ ಮೀಯಂತೆ ಜುಹೋತ್ಯೇವ ತದಿತಿ ವಿಜ್ಞಾಯತೆ ಅಂತ. ಅಂದರೆ ದೀಕ್ಷಿತನಾಗ್ಬೇಕಾದ್ರೆ ಒಳ್ಳೆ ದಷ್ಟಪುಷ್ಟನಾಗಿರ್ತಾನೆ. ಸೋಮಯಾಗ ಮಾಡೋ ಹೊತ್ತಿಗೆ ಸೋತು ಬಿಟ್ಟಿರ್ತಾನಲ್ಲ, ಅದಕ್ಕೆ ಅವ್ರು ಸೂತ್ರಕಾರ ಹೇಳ್ತಾರೆ, ಆ ಏನು ಮೈಯೆಲ್ಲ ಸೋತು ಬಿಟ್ಟು ನೀನು ತೂಕ ಕಮ್ಮಿ ಆಗಿರ್ತೀಯ, ಅದನ್ನು ನಿನ್ನ ಭಗವಂತನಿಗೆ ಹೋಮ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ ನೀನು ಅಂತ ಹೇಳ್ಬಿಟ್ಟು, ಅಂದರೆ ಅಷ್ಟು ಸೋಲ್ಬೇಕು ಅವನು. ಒಂದು 4-5 kg ಅದು ತೂಕ ಕಮ್ಮಿ ಆಗಬೇಕು. ಆಮೇಲೆ ಈ ರೀತಿ ಆ ಕೈಯನ್ನು 3 ದಿವಸ ಹೀಗೆ ಇಟ್ಕೊಂಡಿರ್ಬೇಕು ಮುದ್ರೆಯನ್ನು. ಅದಕ್ಕೆ ಮುದ್ರಾಶಾಸ್ತ್ರವನ್ನು ಏನು ಹೇಳ್ತಾರೆ ಅಂದರೆ ಹಾರ್ಟ್ ರೇಟಿಂಗು ತುಂಬ ಒಂದು ಕಂಡೀಷನಲ್ಲಿ ಒಂದೇ ಸಮಸ್ಥಿತಿಲಿ ಇರುತ್ತೆ, ಮತ್ತು BP ವೇರಿಯೇಷನ್ ಆಗೋಲ್ಲ, ಶುಗರ್ ವೇರಿಯೇಷನ್ ಆಗೋಲ್ಲ, ಅದನ್ನ ಈ ತರಹ ಇಟ್ಕೋಬೇಕು ಅಂತ. ಅವನು ಈ ತರಹ 3 ದಿವಸವೂ ಕೂಡ ಮುದ್ರಾಧಾರಣೆಯನ್ನು ಮಾಡ್ಕೊಂಡ್ಬಿಟ್ಟು ಇರಬೇಕು. ಮತ್ತು ಶಾಸ್ತ್ರದಲ್ಲಿ ಆ ದೀಕ್ಷಿತನಾದನ್ನು ಪರಮೇಶ್ವರನ 8ನೆಯ ಮೂರ್ತಿಯನ್ನು ಕರೆದಿದೆ. ಅಂದರೆ ಈಶ್ವರನಿಗೆ ಪಂಚಭೂತಗಳು 5 ಮೂರ್ತಿ ಆದರೆ ಸೂರ್ಯಚಂದ್ರರು 7ನೇದು, 8ನೇವನೇ ದೀಕ್ಷಿತ ಅಂತ. ಅಂದರೆ ಪರಮೇಶ್ವರ ಈ ಪ್ರಪಂಚದ ಸೃಷ್ಟಿ ಸ್ಥಿತಿಗಳನ್ನು ಮಾಡಬೇಕಾದ್ರೆ ಏನು ಅವನ ಸಾಮರ್ಥ್ಯವಿದೆ ಅದು ಈ ದೀಕ್ಷಿತನ ಮೂಲಕವಾಗಿಯೂ ಕೂಡ ಪರಮೇಶ್ವರನ ಶಕ್ತಿ ಮುಂದುವರಿಯುತ್ತೆ ಅಂತ. ಆದ್ದರಿಂದ ಆ ದೀಕ್ಷಿತನನ್ನು ಸಾಕ್ಷಾತ್ ಪರಮೇಶ್ವರನ ರೂಪ ಅಂತ ಕರೀತಾರೆ. ಅವನು ಆ ದೀಕ್ಷಿತನ ಕೂತ್ಕೊಂಡಾಗ ಅವನಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡೋದು, ಯಜ್ಞಕ್ಕೋಸ್ಕರವಾಗಿ ಎಲ್ಲ ಸಂಗ್ರಹ ಮಾಡಬೇಕು ಅಂತ. ಹೀಗೆ ದೀಕ್ಷೆ ಕೂತ್ಕೊಂಡ್ಮೇಲೆ ಅವನು ಮಾರನೇ ದಿವಸದಿಂದ ಮೊಟ್ಟ ಮೊದಲು ಯಾವ ಭೂಮಿಯಲ್ಲಿ ನಾವು ಯಾಗ ಮಾಡ್ತಾ ಇದ್ದೀವಿ ಆ ಅದಿತಿ ಭೂದೇವಿಗೆ ಯಾಗವನ್ನು ಮಾಡಬೇಕು. ನಮ್ಮ ಶಾಸ್ತ್ರಗಳ ಕಲ್ಪನೆ ಹೇಗೆ ಅಂತಂದ್ರೆ ಯಾವ ರೀತಿ ನಮ್ಮ ಭೂಮಿ ಇರಬೇಕು ಅಂತಂದ್ರೆ ಸುಮೃಢೀಕಾ ಸರಸ್ವತಿ ಮಾತೆ ವ್ಯೋಮ ಸಂದೃಶಿ, ಅಂದ್ರೆ ದೇವಿ ಅಮ್ಮ ನೀನು ನಮಗೆ ಸುಖವನ್ನು